ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶ್ರೀ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಮುತ್ತೈದೆಯರು ಬರ್ತಾರಲ್ವಾ, ಅವ್ರಿಗೆ ಹೇಗೆ ತಾಂಬೂಲ ಕೊಡೋದು ಅನ್ನೋದನ್ನ ಇಂದಿನ ದಿನ ಹೇಗೆ ತಯಾರಿ ಮಾಡ್ಕೊಬೇಕು ಅಂತ ತೋರಿಸ್ಕೊಂಡು ಕೊಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಈ ರೀತಿ ರೆಡಿ ಮಾಡ್ಕೊಳ್ಳೋದ್ರಿಂದ ಮಾರನೇ ದಿನ ಅಂದರೆ ವರಲಕ್ಷ್ಮಿ ಹಬ್ಬದ ದಿನ ಸಮಯನೂ ಉಳಿತದೆ, ಗಡಿಬಿಡಿನೂ ಇರಲ್ಲ. ಬೇಗ ಬೇಗ ಮುತ್ತೈದೆಯರು ಬಂದಾಗ ಕೊಡ್ಬೋದು. ಇಲ್ಲಿ ನಾನು ಏನೇ ತಗೊಂಡಿದ್ದೀನಿ ಅಂದರೆ ಬ್ಲೌಸ್ ಪೀಸು, ಅರಿಶಿಣ ಕುಂಕುಮ ತಗೊಂಡಿದ್ದೀನಿ, ಬಳೆ ತಗೊಂಡಿದ್ದೀನಿ, ಹಾಗೆ ₹1 ಕಾಯಿನ್ ತಗೊಂಡಿದ್ದೀನಿ. ಅದನ್ನ ಪ್ಯಾಕ್ ಮಾಡೋಕ್ಕೆ ಕವರ್ ತಗೊಂಡಿದ್ದೀನಿ. ಇಷ್ಟು ಐಟಮ್ ಬೇಕಾಗುತ್ತೆ. ಮೊದಲು ಬ್ಲೌಸ್ ಪೀಸು, ಕಾಯಿನು, ಬಳೆ ಕಾಯಿನು, ₹1 ಆದರೂ ಪರವಾಗಿಲ್ಲ, ₹2 ಆದರೂ ಪರವಾಗಿಲ್ಲ, ಒಂದು ಕಾಯಿನು, ಅರಿಶಿಣ ಕುಂಕುಮ, ಆಮೇಲೆ ಅದನ್ನೆಲ್ಲ ಕವರ್ಗೆ ಹಾಕೋಬೇಕು. ಕವರ್ಗೆ ಹಾಕೊಳ್ಳೋದ್ರಿಂದ ಯಾವುದು ಬಿಡಿ ಆಗಲ್ಲ, ಒಂದೇ ಕವರಲ್ಲಿರೋದ್ರಿಂದ ಈಸಿಯಾಗಿ ಮುತ್ತೈದೆಯರಿಗೆ ಕೊಡ್ಬೋದು. ಬೇರೆ ಬೇರೆ ಇದ್ದರೆ ಒಂದೊಂದು ಬಿದೋಗುತ್ತೆ, ಇದಾಗುತ್ತೆ ನೋಡಿ. ಈ ಥರ ಇದು ಮಾಡ್ಕೊಳ್ಳೋದ್ರಿಂದ ಒಂದೇ ಕವರಲ್ಲಿ ಅದನ್ನೆಲ್ಲ ಶೇಖರಣೆ ಮಾಡ್ಬೋದು. ನೋಡಿ ಈ ರೀತಿ ಇದು ಮಾಡ್ಕೊಂಡಾದ್ಮೇಲೆ ನನ್ನ ಹತ್ರ ಇರೋ ಮಿಷಿನಲ್ಲಿ ಇದನ್ನು ಸೀಲ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸೀಲಿಂಗ್ ಮಿಷಿನ್ ಇರೋದ್ರಿಂದ ನಾನು ಸೀಲ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಅದಕ್ಕೆ ಸ್ಟಾಪ್ಲರ್ ಪಿನ್ನಿಂದ ಸ್ಟಾಪ್ಲರ್ ಮಾಡ್ಕೊಬೋದು. ಈ ರೀತಿ ನೋಡಿ, ಈ ರೀತಿ ಸೀಲ್ ಮಾಡ್ಕೊತಾ ಇದ್ದೀನಿ. ಯಾವುದೇ ವಸ್ತುನೇ ಆಗಲಿ ಈಚೆಗೆ ಬೀಳಲ್ಲ, ನೀಟಾಗಿ ಅದರೊಳಗಡೆ ಇರುತ್ತೆ. ಈ ರೀತಿ ಸೀಲ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಟಾಪ್ಲರ್ ಹೊಡ್ಕೊಳ್ಬೋದು. ನೋಡಿ ಈ ರೀತಿ ತಯಾರಾಗೈತೆ. ಇದಕ್ಕೆ ಆ ದಿನ ಅಂದರೆ ಹಬ್ಬದ ದಿನ ಹೇಗೆ ಅಂದರೆ ಎಲೆ, ಅಡಿಕೆ, 2 ಬಾಳೆಹಣ್ಣಾದರೂ ಇಡ್ಬೋದು, ಇಲ್ಲ 2 ಹಣ್ಣುಗಳು ಇಡ್ಬೋದು, ಅಥವಾ ನಿಮ್ಮ ಇದ್ರೆ ಕೊಡಬಹುದು ಅನ್ನೋದ್ರೆ ಒಂದು ತೆಂಗಿನಕಾಯಿ ಕೊಟ್ಬಿಟ್ಟು ಮುತ್ತೈದೆಯರು ಬಂದಾಗ ಕೊಟ್ಬಿಟ್ಟು ಅರಿಶಿಣ ಕುಂಕುಮ ಕೊಟ್ಬಿಟ್ಟು ಇದನ್ನು ಕೊಡ್ಬೋದು. ಈ ಥರ ಹಿಂದಿನ ದಿನವೇ ಎಲ್ಲವೂ ಎಷ್ಟು ಬೇಕೋ ನಿಮಗೆ ಅಷ್ಟು, ಅಂದರೆ 12 ಆದರೂ ಕೊಡ್ಬೋದು, 9 ಆದರೂ ಕೊಡ್ಬೋದು, 7 ಜನನಾದರೂ ಕೊಡ್ಬೋದು. ಎಷ್ಟು ಜನ ನಿಮ್ಮ ಮನೆಗೆ ಮುತ್ತೈದೆಯರು ಬರ್ತಾರೋ ಅವ್ರಿಗೆ ಈ ರೀತಿ ರೆಡಿ ಮಾಡಿಕೊಂಡ್ರೆ ಬಂದ ತಕ್ಷಣ ಅರಿಶಿಣ ಕುಂಕುಮ ಕೊಟ್ಬಿಟ್ಟು ಎಲೆ ಅಡಿಕೆ ಜೊತೆ ಈ ರೀತಿ ಕೊಡ್ಬೋದು. ನೋಡಿ ಈ ಥರ ನಾವು ಹಿಂದಿನ ದಿನವೇ ತಯಾರಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಗಡಿಬಿಡಿ ಆಗಲ್ಲ, ಬೇಗ ಬೇಗ ಮುತ್ತೈದೆಯರು ಬಂದಾಗ ಕೊಡ್ಬೋದು. ಈ ರೀತಿ ನಾನು ಹಿಂದಿನ ದಿನವೇ ನಾನು ತಯಾರಿ ಮಾಡ್ಕೊಂಡು ಮಡಿಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.